ಈ ರೀತಿ ನನ್ನ ಬಳಿಯಲ್ಲಿ ಚಾರ್ಜ್ ಶೀಟ್ನ ಹಲವಾರು ಪುಸ್ತಕಗಳಿದೆ. ಕಾರಣ ಇದು ಹೆಚ್ಚು ಕಡಿಮೆ ನಾನು ನಿಮ್ಗೆ ಹೇಳಕ್ಕೆ ಹೋದರೆ ಇದೊಂದು 3991 ಪುಟಗಳ ಚಾರ್ಜ್ ಶೀಟ್ ಇದು. ಇದೇ ರೀತಿಯಲ್ಲಿ ಬೇಕಾದಷ್ಟು ಪುಸ್ತಕಗಳಿದೆ, ಬೇಕಾದಷ್ಟು ಪುಸ್ತಕ ಇದೆ ಇದರಲ್ಲಿ. ಈ ಒಂದು ಪುಸ್ತಕದ ಮೂಲಕ ಏನು ಹೇಳಕ್ಕೆ ಹೊರಟಿದ್ದೀವಿ ಅಂತ ಹೇಳಿದ್ರೆ, ನೋಡಿ, ಒಂದು ಪ್ರಕರಣದ ಎಲ್ಲ ಮಗ್ಗುಲಗಳಲ್ಲೂ ಕೂಡ ತನಿಖೆ ನಡೆದಿದೆ. ತನಿಖೆ ನಡೆದಿದೆ ಇಲ್ಲಿ. ಆದರೆ ಚಾರ್ಜ್ ಶೀಟ್ನ ಪರಿಣಾಮಕಾರಿ ನಿರೂಪಣೆ ಇದರಲ್ಲಾಗಿದೆಯಾ ನೋಡಿ. ಇದೇ ರೀತಿಯಲ್ಲಿ ಬೇಕಾದಷ್ಟು ಪುಸ್ತಕಗಳಿದೆ ಇಲ್ಲಿ, ಬೇಕಾದಷ್ಟಿವೆ ಇಲ್ಲಿ. ಓವರಾಲ್ ಆಗಿ ನೀವು ಚೆಕ್ ಮಾಡ್ಕೊಂಡು ಹೋಗ್ಬೋದು. ಇದು ಈ ರೀತಿಯಲ್ಲಿ ಜೋಡಿಸ್ಬೋದು ಬೇಕಾದರೆ ಇದೆ. ಇವೆಲ್ಲವೂ ಕೂಡ ಚಾರ್ಜ್ ಶೀಟ್ನ ಬೇರೆ 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 ಆಯಾಮಗಳು. ಅಂದರೆ ಒಂದರಲ್ಲಿ ಒಂದು ಹೇಳಿಕೆ ಇರುತ್ತೆ, ಸ್ವಇಚ್ಛಾ ಹೇಳಿಕೆ, ಇದೇ ರೀತಿಯಲ್ಲಿ. ಸೊ ಈ ರೀತಿಯಲ್ಲಿ ನಾವು ನೋಡ್ತಾ ಹೋದಾಗ ಇದು ಎಷ್ಟು ಪುಟಗಳಲ್ಲಿ ಚಾರ್ಜ್ ಶೀಟನ್ನು ಬರೆದಿದ್ದಾರೆ ಎನ್ನುವುದು ಒಂದು ಭಾಗ. ಆದರೆ ಅಷ್ಟು ಪುಟಗಳಲ್ಲಿ ಆರೋಪಿಗಳಿಗೆ ಇವರೇನು ತನಿಖೆಯನ್ನು ಮಾಡಿದ್ದಾರೋ ಅದರಲ್ಲಿ ಎಷ್ಟರ ಮಟ್ಟಿಗೆ ಶಿಕ್ಷೆ ಕೊಡಿಸಬಹುದು ಅಂತ ಕೂಡ ಒಂದಿದೆ. ಇದರಲ್ಲಿ ಯಾವ ಫೋನ್ ಕಾಲ್ ಮಾಡಿದ್ರು, ಈ ಫೋನ್ ಕಾಲ್ ಮಾಡಿದ್ರು, CCTV ತೆಗೆದ್ವಿ, ಮೊಬೈಲ್ ತೆಗೆದ್ವಿ, ಡೇಟಾ ರಿಟ್ರೀವ್ ಮಾಡಿದ್ವಿ, ಫೋಟೋ ತೆಗೆದ್ವಿ, ಇದೆಲ್ಲ ಒಂದು ಭಾಗ. ಆದರೆ ಈ ಚಾರ್ಜ್ ಶೀಟಲ್ಲಿ ಇರ್ತಕ್ಕಂಥ ಇಷ್ಟು ಅಂಶಗಳು ಕೂಡ ಪರಿಣಾಮಕಾರಿಯಾಗಿದೆಯಾ ಅಂತ ಪ್ರಶ್ನೆ ಬಂದಾಗ ಅನೇಕ ಹಿರಿಯ ತಜ್ಞರನ್ನು ಮಾತನಾಡಿಸಿದಾಗ ಕೆಲವರಿಗೆ ಕೆಲವು ಸಂದೇಹಗಳಿದೆ. ಇದರಲ್ಲಿ ಇನ್ನೂ ಎಫೆಕ್ಟಿವ್ ಆಗಿ ಇರಬಹುದಾಗಿತ್ತೇನೋ ಚಾರ್ಜ್ ಶೀಟ್ ಅಂತ ಹೇಳಿ. ಅದೇ ಹೇಳಿದ್ನಲ್ಲ ನಾನು, 3991 ಪುಟಗಳಲ್ಲ ಇಲ್ಲಿ ವಿಚಾರ. 10 ಪುಟ ಬರೀಲಿ, 20 ಪುಟ ಬರೀಲಿ, ಆ 20 ಪುಟಗಳಲ್ಲಿ ಎವಿಡೆನ್ಸ್ಗಳ ವಿಚಾರ ಅಂತ ಬಂದಾಗ ಅದರಲ್ಲಿ ಅನುಮಾನಕ್ಕೆಡೆ ಇಲ್ಲದಂತೆ ನಿರೂಪಿಸುವ ತಾಕತ್ತು ಚಾರ್ಜ್ ಶೀಟ್ಗೆ ಇರಬೇಕಾಗಿತ್ತು ಅಂತ ಕೆಲವರು ಹೇಳ್ತಾ ಇದ್ದಾರೆ. ವೆಯ್ಟ್ ಮಾಡೋಣ. ಇನ್ನು ಕೋರ್ಟ್ನಲ್ಲಿ ಒಂದು ಕಡೆ ಪ್ರಸನ್ನ ಕುಮಾರ್ ಅವರು ನಿಂತ್ಕೊಳ್ತಾರೆ, ಒಂದು ಕಡೆ CV ನಾಗೇಶ್ ಅವರು ಕೂಡ ನಿಂತ್ಕೊಳ್ಬಹುದು. ಡಿಫೆನ್ಸ್ ತೊಗೊಳ್ತಾ ಇದ್ದಾರೆ CV ನಾಗೇಶ್ ಅವರು, ಅಂದರೆ ಅರ್ಥಾತ್ ದರ್ಶನ್ ಪರ CV ನಾಗೇಶ್ ನಿಂತ್ಕೊಳ್ತಾ ಇದ್ದಾರೆ, ಪ್ರಖ್ಯಾತ ಕ್ರಿಮಿನಲ್ ವಕೀಲರವರು. ಈ ಕಡೆ SPP ಪ್ರಸನ್ನ ಕುಮಾರ್ ಅವರು ರೇಣುಕಾಸ್ವಾಮಿ ಅವ್ರ ಪರವಾಗಿ ಅವರು ನಿಂತ್ಕೊಳ್ತಾ ಇದ್ದಾರೆ. ಇಲ್ಲಿ ವೆಯ್ಟ್ ಮಾಡೋಣ. ಬಟ್ ಇಲ್ಲಿ ಅನೇಕರಿಗೆ ಸಂಶಯ ಇರೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕಥೆ ಏನಾಯಿತು ಅಂತೇಳಿ, ಅದೊಂದು ಭಾಗ. ಇನ್ನೊಂದು ಕಡೆ ಇದೀಗ ಇಲ್ಲಿ ಯಾವ ರೀತಿಯಲ್ಲಿ ಈಗ ಇಲ್ಲೇನಾಗಿದೆ, ಈ ಪವಿತ್ರ ಗೌಡ ಅನ್ನುವ ಒಂದು ಹೆಣ್ಣುಮಗಳು ದರ್ಶನ್ ವಿಚಾರದಲ್ಲಿ ಹೇಗೆ ಸಿಕ್ಕಿದ್ದು, ಇವರಿಬ್ಬರ ಭೇಟಿ ಹೇಗೆ? ಕಾರಣ ಪವಿತ್ರ ಗೌಡಗೆ ಬಂದಂಥ ಒಂದು ಮೆಸೇಜು ಬಹುಶಃ ದರ್ಶನ್ ಲೈಫಲ್ಲಿ ಮರೆಯಲಾಗದಂತಹ ಒಂದು ಕಪ್ಪು ಚುಕ್ಕೆ ತಂದಿಟ್ಟುಬಿಟ್ಟಿದೆ. ಪವಿತ್ರ ಗೌಡಗೆ ಬಂದಂಥ ಸಂದೇಶ ಅದು. ಆ ಸಂದೇಶ ಇಡೀ ದರ್ಶನ್ ಲೈಫನ್ನು ಸ್ಪಾಯಿಲ್ ಮಾಡಿ ಬಿಸಾಕಿದೆಯಾ? ಇದು ಆಮೇಲೆ ಅವ್ರು ಖುಲಾಸೆ ಆಗ್ತಾರೋ, ಶಿಕ್ಷೆ ಆಗುತ್ತೋ, ಬೇರೆ ವಿಚಾರ. ಆದರೆ ದರ್ಶನಿಗೆ ಬಂದಿರತಕ್ಕಂಥ ಕಳಂಕ ಇದೆಯಲ್ಲ, ಈ ಕಪ್ಪು ಚುಕ್ಕೆ ಇದೆಯಲ್ಲ, ಒಬ್ಬ ವ್ಯಕ್ತಿಯನ್ನು, ನಾನು ದರ್ಶನ್ದು ಸ್ವಇಚ್ಛಾ ಹೇಳಿಕೆ ಇದೆ, ನಾನು ಹೊಡೆದೆ, ಒದ್ದೆ, ಅವನಿಗೆ ತಲೆ ಮೇಲೆ ಹೊಡೆದೆ, ನಾನು ಕುತ್ತಿಗೆ ಮೇಲೆ ಒದ್ದೆ, ಎದೆ ಭಾಗಕ್ಕೆ ಒದ್ದೆ, ಇದೆಲ್ಲ ಹೇಳಿಕೆಗಳಿದೆಯಲ್ಲ, ಈ ಹೇಳಿಕೆಗಳು ಬಹುಶಃ ದರ್ಶನ್ ಜೀವನದಲ್ಲಿ ಯಾವತ್ತೂ ಮರೆಯೋಕ್ಕಾಗಲ್ಲ ಅಂಥ ಒಂದು ಕಪ್ಪು ಚುಕ್ಕೆ ಇದು. ಬಿಟ್ವೀನ್ ದರ್ಶನ್ ಮತ್ತು ಪವಿತ್ರ ಗೌಡ ವಾಟ್ಸಪ್ ಸಂದೇಶಗಳಿದೆಯಲ್ಲ, ಈ ಒಂದು ವಿಚಾರ ಕೂಡ ಇಲ್ಲಿ ಈಗ ಇದೇ ವಿಚಾರಕ್ಕೆ ಒಂದು ರೀತಿಯಲ್ಲಿ ಕಮಿಷನರ್ ಅವರು ಬಾಯಿ ತಪ್ಪಿ ಏನೋ ಪವಿತ್ರ ಗೌಡಗೆ ಏನೋ ಹೆಂಡತಿ ಅಂತೇನೋ ಕರೆದುಬಿಟ್ಟಿದ್ರು ಅಂತ ಕಾಣುತ್ತೆ. ವಿಜಯಲಕ್ಷ್ಮಿ ಅವರು ಸಿಟ್ಟು ಮಾಡಿಕೊಂಡು ಅದಕ್ಕೊಂದು ಉದ್ದದ ಪತ್ರವನ್ನು ಕೂಡ ಕಮಿಷನರ್ ಅವರಿಗೆ ಬರೆದಿದ್ದರು. ಈ ಥರ ನೀವು ಕರಿಬೇಡಿ ಅಂತ. ಕರೆಕ್ಟ್ ಇದೆ ಅದು. ನಾನು ಅವರನ್ನು ಸಪ್ತಪದಿ ತುಳಿದು ವರಿಸಿರುವಂತಹ ಹೆಂಡತಿ ನಾನು, ಇನ್ಯಾರೂ ಇಲ್ಲ. ಹಾಗಾಗಿ ಪವಿತ್ರ ಗೌಡ ಅವ್ರನ್ನ ಗೆಳತಿ 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 ಅಂತಲೇ ನಾವೆಲ್ಲರೂ ಕೂಡ ಕರಿತಾ ಇದ್ದದ್ದು. ನಾವು ಯಾವತ್ತೂ ಇಲ್ಲಿ ಹೆಂಡತಿ ಅಂತ ಕರೆದಿಲ್ಲ. ಆದರೆ ದರ್ಶನ್ ಪವಿತ್ರ ಗೌಡಗೆ ಅಡ್ರೆಸ್ ಮಾಡ್ತಾ ಇದ್ದಿದ್ದೇನು? ಇಲ್ಲಿ ವಿಜಯಲಕ್ಷ್ಮಿ ಅವರಿಗೆ ಸಹಜ, ಒಂದು ಕೈ ಹಿಡಿದಂಥ ಧರ್ಮಪತ್ನಿ, ಅನೇಕ ಕಷ್ಟದ ವಿಚಾರಗಳಲ್ಲಿ ಇವತ್ತಿಗೂ ನಿಂತ್ಕೊಂಡು ಹೋರಾಡ್ತಾ ಇರೋದು ಇದೇ ವಿಜಯಲಕ್ಷ್ಮಿ ಅವರೇ. ಆದರೆ ಪವಿತ್ರ ಗೌಡ ಅವ್ರನ್ನ ದರ್ಶನ್ ಏನಂತ ಕರಿತಾ ಇದ್ರು ಅಂತ ಹೇಳಿದ್ರೆ ನನ್ನ ಹೆಂಡತಿ ಅಂತಾನೆ ಸಂಬೋಧಿಸಿ ಸಂದೇಶವನ್ನು ಕಳಿಸ್ತಾ ಇದ್ದದ್ದು. ದರ್ಶನ್ ಪ್ರತಿದಿನ ಪವಿತ್ರ ಗೌಡಗೆ ಮೆಸೇಜ್ ಮಾಡ್ತಾ ಇದ್ದಿದ್ದು ನಿಜ. ಪ್ರೀತಿಯ ಮಾತುಗಳಿಂದಾನೇ ಪವಿತ್ರ ಗೌಡಗೆ ಸಂದೇಶ ಕಳಿಸ್ತಾ ಇದ್ದಿದ್ದು ದರ್ಶನ್. ಎಲ್ಲವನ್ನು ಕೂಡ ವಿತ್ ಲವ್ ದರ್ಶನ್ ಕಡೆಯಿಂದ ಪವಿತ್ರ ಗೌಡಗೆ ಮೆಸೇಜ್ಗಳು ಹೋಗ್ತಾ ಇತ್ತು ಅಂತ. ಪವಿತ್ರ ಗೌಡ ಮಿಸ್ ಯು ಅಂತ ಹೇಳೋದು, ದರ್ಶನ್ ಲವ್ ಯು ಮುದ್ದು ಹೆಂಡತಿ ಅಂತ ಕರೆಯೋದು, ಪವಿತ್ರ ಗೌಡ ಅದಕ್ಕೆ ಹಾರ್ಟ್ ಇಮೋಜಿಯನ್ನು ಕಳಿಸೋದು, ಪವಿತ್ರ ಗೌಡ ವಿತೌಟ್ ಯು ಐ ಆಮ್ ಝೀರೋ, ನೀನಿಲ್ಲದೆ ನಾನು ಶೂನ್ಯ, ಪವಿತ್ರ ಗೌಡ ಯು ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಇನ್ ಮೈ ಲೈಫ್ ಸುಬ್ಬಾ. ಅಂದರೆ ದರ್ಶನ್ಗೆ ಕೆಲವೊಮ್ಮೆ ಸುಬ್ಬಾ ಅಂತ ಪವಿತ್ರ ಗೌಡ ಅಡ್ರೆಸ್ ಮಾಡ್ತಾ ಇದ್ದಿದ್ದು. ದರ್ಶನ್ಗೆ ಪವಿತ್ರ ಗೌಡ ಇಟ್ಟಿದ್ದಂತಹ ಪ್ರೀತಿಯ ಅಡ್ಡ ಹೆಸರು ಸುಬ್ಬಾ ಅಂತ. ಪವಿತ್ರ ಗೌಡ ಯು ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಇನ್ ಮೈ ಲೈಫ್ ಸುಬ್ಬಾ ಅಂತ ಕರೆದ್ರೆ, ಪವಿತ್ರ ಗೌಡ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ನಿನ್ನ ಬಗ್ಗೆ ಸ್ವಲ್ಪ ಕಾಳಜಿ ತಗೋ ನೀನು. ಐ ವಿಲ್ ಆಲ್ವೇಸ್ ಚೂಸ್ ಯು ಇನ್ ಎನಿ ಲೈಫ್ ಟೈಮ್ ಓವರ್ ಎನಿ ಒನ್ ಇನ್ ದಿಸ್ ವರ್ಲ್ಡ್. ಈ ಒಂದು ಪ್ರಪಂಚದಲ್ಲಿ ಎಲ್ಲರಿಗಿಂತ ನಾನು ನಿನ್ನನ್ನೇ ಆಯ್ಕೆ ಮಾಡ್ಕೊಳ್ತೀನಿ ಎಲ್ಲ ಕಾಲಗಳಲ್ಲಿಯೂ. ಇವೆಲ್ಲವೂ ಕೂಡ ಒಂದು ಪ್ರೀತಿಯ ಆತ್ಮೀಯ ಮಾತುಕತೆಗಳು ಬಿಟ್ವೀನ್ ಪವಿತ್ರ ಗೌಡ ಆ್ಯಂಡ್ ದರ್ಶನ್ ಅಂಥೇಳಿ. ಒಂದು ಕಡೆ ಐ ಮೈಟ್ ನಾಟ್ ಬಿ ಎವ್ರಿಥಿಂಗ್ ಯು ವಾಂಟ್ ಬಟ್ ಐ ಆಮ್ ಆಲ್ವೇಸ್ ದೇರ್ ಫಾರ್ ಯು. ನಾನು ನಿನಗೆ ಎಲ್ಲವೂ ಆಗದೇ ಇರಬಹುದು,
ನಿನಗೆ ನಾನು ಎಲ್ಲವೂ ಆಗದೇ ಇರಬಹುದು, ಆದರೆ ನಿನಗಾಗಿ ನಾನು ಎಲ್ಲ ಕಾಲದಲ್ಲೂ ಇರ್ತೀನಿ ಅಂತ ಕೂಡ ಪವಿತ್ರ ಗೌಡ ಕಡೆಯಿಂದ ಮೆಸೇಜ್ ಬರ್ತಾ ಇದೆ. ಬಹುಶಃ ಈ ಮೆಸೇಜ್ಗಳು ನಡೆದಿರುವಂಥ ಸಂದರ್ಭ ಇತ್ತಲ್ಲ, ಇದು ದರ್ಶನ್ನು ಮತ್ತು ವಿಜಯಲಕ್ಷ್ಮಿ ಅವರು ಅವರ ವಿವಾಹ ವಾರ್ಷಿಕೋತ್ಸವದ ನಿಮಿತ್ತವಾಗಿ ದುಬೈಗೆ ತೆರಳುವ ಸಂದರ್ಭದಲ್ಲಿ ಆಗಿದ್ದಿರಬಹುದು. ಕಾರಣ ಇದರ ಎಂಡ್ಗಿದೆಯಲ್ಲ, ಈ ಮೆಸೇಜ್ನ ಎಂಡಿಗೆ ಬರ್ತಾ ಏನಾಗುತ್ತೆ ಅಂತ ಹೇಳಿದ್ರೆ, ಪವಿತ್ರ ಗೌಡ ಇದೇ ದರ್ಶನ್ ನಂಬರನ್ನು ಬ್ಲಾಕ್ ಮಾಡುವ ಮಟ್ಟಿಗೂ ಈ ಒಂದು ಚಾಟಿಂಗ್ ಹೋಗುತ್ತೆ. ನೀನು ನನಗೆ ಇಂಪಾರ್ಟೆಂಟು, ನಿನ್ನ ಬಿಟ್ಟರೆ ಇನ್ನು ಯಾರೂ ಇಲ್ಲ, ನಾನು ನಿನಗೆಲ್ಲ ಅಲ್ಲದೆ ಇರಬಹುದು. ಅಂದರೆ ನಾನು ನಿನಗೆ ಎಲ್ಲ ಅಲ್ಲದೇ ಇರಬಹುದು, ಆದರೆ ನಿನಗೆ ನಾನು ಎಲ್ಲವೂ ಆಗಿರ್ತೀನಿ. ನಿನ್ನ ಪ್ರಕಾರ ನಾನೇನು ಅಲ್ಲದೆ ಇರಬಹುದು, ಆದರೆ ನನ್ನ ಪ್ರಕಾರ ನಿನಗೆ ಯಾವತ್ತಿಗೆ ಒಂದು ಅವಶ್ಯಕತೆ ಇರುತ್ತೋ ಅವತ್ತು ನಾನು ಎಲ್ಲವೂ ಆಗಿರ್ತೀನಿ. ಇನ್ನೂ ಒಂದು ಹೇಳಿಕೆಗಳು ಕೂಡ ಅಥವಾ ಸಂದೇಶಗಳು ಕೂಡ ಪವಿತ್ರ ಗೌಡ ಕಡೆಯಿಂದ ಹೋಗಿದೆ. ತಿರ್ಗಾ ಮತ್ತೆ ದರ್ಶನ್, ಲವ್ ಯು ಮುದ್ದು ಹೆಂಡ್ತಿ. ದರ್ಶನ್, ಐ ನೋ ದಟ್ ಆ್ಯಂಡ್ ಐ ಲವ್ ಯು ಮೋರ್ ದೆನ್ ಎನಿಥಿಂಗ್. ನನಗೆ ಅದೆಲ್ಲ ಗೊತ್ತಿದೆ, ನೀನೇನು ಹೇಳ್ತೀರಿ ನನಗೆ ಅರ್ಥ ಆಗಿದೆ, ಅದು ನಾನು ಪ್ರೀತಿಸ್ತೀನಿ. ದರ್ಶನ್ ಮತ್ತೆ ಮುದ್ದು ಹೆಂಡ್ತಿ ಲೆಫ್ಟ್ ಪೂನಾ, ನಾನು ಪೂನಾಗೆ ಹೊರಟೆ. ದರ್ಶನ್, ಯಾಕೆ ನೀನು ಮಾತಾಡ್ತಾ ಇಲ್ಲ? ಅಷ್ಟೊತ್ತಿಗಾಗಲೇ ಪವಿತ್ರ ಗೌಡಗೆ ಆ ವಿಷಯ ಗೊತ್ತಾಗಿದ್ದಿರಬೇಕು. ಏನು ಅಂತ ಹೇಳಿದ್ರೆ, ದರ್ಶನ್ ಅವರ ಧರ್ಮಪತ್ನಿಯೊಂದಿಗೆ ದುಬೈಗೆ ಹೊರಟಿದ್ದಾರೆ ಅಂತ. ಅದಕ್ಕಿಂತ ಮುಂಚಿತವಾಗಿ ನಾನು ಪೂನಾಗೆ ಹೊರಟಿದ್ದೀನಿ ಅಂತ ಕೂಡ ದರ್ಶನ್ ಮೆಸೇಜ್ ಹಾಕಿರಬಹುದು. ಇನ್ನೊಂದು ಕಡೆ ಮತ್ತೆ ವೆರಿ ಗುಡ್ ಮಾರ್ನಿಂಗ್ ಮುದ್ದು ಹೆಂಡ್ತಿ ಅಂತ ಹೇಳಿ ಇದೇ ದರ್ಶನ್ ಮತ್ತೆ ಪವಿತ್ರ ಗೌಡಗೆ ಮೆಸೇಜ್ ಕಳಿಸಿದ್ದಾರೆ. ಬಟ್ ಪವಿತ್ರ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಬಂದಿಲ್ಲ. ಅಲ್ಲಿ ಮತ್ತೆ ನಾನು ಪೂನಾಗೆ ಹೊರಟಿದ್ದೀನಿ, ಈಗ ಪೂನಾಯಿಂದ ಹೊರಟಿದ್ದೀನಿ, ಈ ಮೆಸೇಜ್ ಎಲ್ಲ ಬಂದಿದೆ. ತಿರ್ಗಾ ಮುದ್ದು ಹೆಂಡ್ತಿ ಅಂತೇಳಿ ದರ್ಶನ್ ಮಾಡಿರೋದು. ನೀನು ಯಾಕೆ ನನ್ನ ಸಂದೇಶಗಳಿಗೆ ಉತ್ತರ ಕೊಡ್ತಾ ಇಲ್ಲ, ಅಥವಾ ಕಾಲ್ಗೆ ನೀನು ರಿಪ್ಲೈ ಮಾಡ್ತಾ ಇಲ್ಲ? ಮತ್ತೆ ಗುಡ್ ಮಾರ್ನಿಂಗ್ ಹೇಳೋದು, ಇಟ್ಸ್ ಓಕೆ ಹ್ಯಾವ್ ಅ ಗ್ರೇಟ್ ಡೇ. ಗುಡ್ ಮಾರ್ನಿಂಗ್ ಹೇಳೋದು, ರಿಪ್ಲೈ ಬಂದಿಲ್ಲ, ಇಟ್ಸ್ ಓಕೆ ಹ್ಯಾವ್ ಅ ಗ್ರೇಟ್ ಡೇ. ದರ್ಶನ್ ವೆರಿ ಗುಡ್ ಮಾರ್ನಿಂಗ್, ಮತ್ತೆ ಅದೇ ಕತೆ, ಮತ್ತೆ ಒಂದು ಒಳ್ಳೆ ದಿನ ನಿಂದಾಗಿರಲಿ ಅಂತ ಹೇಳ್ಕೊಂಡು ಬಂದಿರೋದು. ಒನ್ ಫೈನ್ ಡೇ ರಿಪ್ಲೈ ಬರುತ್ತೆ. ಯಾರ ಕಡೆಯಿಂದ? ಇದೇ ಪವಿತ್ರ ಗೌಡ ಕಡೆಯಿಂದ ಕೂಡ ರಿಪ್ಲೈ ಬರುತ್ತೆ. ಏನಂತ ಹೇಳಿದ್ರೆ, ಹ್ಯಾಪಿ ಜರ್ನಿ, ಗಾಡ್ ಬ್ಲೆಸ್ ಯು ಬೋತ್. ನಿಮ್ಮ ಪ್ರಯಾಣ ಸುಖಕರವಾಗಿರಲಿ, ದೇವರು ನಿಮ್ಮಿಬ್ಬರಿಗೂ ಒಳ್ಳೇದು ಮಾಡಲಿ ಅಂತ ಪವಿತ್ರ ಗೌಡ ಕಡೆಯಿಂದ. ಬಹುಶಃ ಸಿಟ್ಟಿನ ಸಂದೇಶ ಕೂಡ ಇರಬಹುದು, ಕೋಪದ ಸಂದೇಶ ಕೂಡ ಇದ್ದಿರಬಹುದು. ಪವಿತ್ರ ಗೌಡ ಜೊತೆಗೇನು ಅದಾದಮೇಲೆ ನಂತರದ ಮೆಸೇಜ್ ಇದೆಯಲ್ಲ, ಹ್ಯಾಪಿ ಆ್ಯನಿವರ್ಸರಿ ಇನ್ ಅಡ್ವಾನ್ಸ್. ಪವಿತ್ರ ಗೌಡ ಹೇಳೋದು, ವಿವಾಹ ವಾರ್ಷಿಕೋತ್ಸವದ ಮುಂಗಡ ಶುಭಾಶಯಗಳು ನಿಮಗೆ ಅಂತ. ಯಾರಿಗೆ? ದರ್ಶನ್ ಅವರ ಪತ್ನಿಗೆ ದರ್ಶನ್ ಮೊಬೈಲ್ಗೆ ಕಳಿಸಿರುವಂಥ ಸಂದೇಶದಲ್ಲಿ ಪವಿತ್ರ ಗೌಡ ಹೇಳಿರೋದು. ಇದು ವಿಶ್ವ ಸಿಟ್ಟು ಕೋಪೋ ನಮಗೆ ಗೊತ್ತಿಲ್ಲಪ್ಪ, ಪವಿತ್ರ ಗೌಡನೇ ಕೇಳಬೇಕು ನಾವು ಅದನ್ನು. ಪವಿತ್ರ ಗೌಡ ದರ್ಶನ್ ಫೋನ್ ನಂಬರನ್ನು ಇಮ್ಮಿಡಿಯೇಟಾಗಿ ಬ್ಲಾಕ್ ಮಾಡಿಬಿಡ್ತಾಳೆ ಈ ಥರ ಹೇಳಿ. ಯಾಕಂದರೆ ಇಲ್ಲಿದ್ದ ವಿಷಯ ಏನು ಅಂತ ಹೇಳಿದ್ರೆ, ದುಬೈಗೆ ದರ್ಶನ್ನು ತನ್ನ ವಿವಾಹ ವಾರ್ಷಿಕೋತ್ಸವ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗ್ತಾ ಇರೋ ವಿಚಾರವನ್ನು ಪವಿತ್ರ ಗೌಡಗೆ ಮುಚ್ಚಿಟ್ಟಿದ್ದು ಅಂತ ಪವಿತ್ರ ಗೌಡಗೆ ಸಿಟ್ಟು. ಇದೇ ಒಂದು ಕಾರಣದಿಂದ ಹೋಗಿ ಬನ್ನಿ, ಅಡ್ವಾನ್ಸು ವಿಶೇಷಪ್ಪ ನಿಮಗೆ ವಿವಾಹ ವಾರ್ಷಿಕೋತ್ಸವದ್ದು ಅಂತ ಹೇಳಿ, ನಿಮಗೆ ದೇವ್ರು ಒಳ್ಳೇದು ಮಾಡಲಿ ನೀವಿಬ್ಬರಿಗೂ ಅಂತ ಹೇಳಿದ ಮೇಲೆ ಪವಿತ್ರ ಗೌಡ ನಂಬರ್ ಬ್ಲಾಕ್ ಮಾಡ್ತಾರೆ. 2 ದಿನಗಳ ಕಾಲ ಪವಿತ್ರ ಗೌಡಗೂ ದರ್ಶನ್ಗೂ ಯಾವುದೇ ತರಹದ ಚಾಟಿಂಗ್ ಅಥವಾ ಸಂಪರ್ಕ ಇರಲ್ಲ. ಆಮೇಲೆ ನೋಡಿದ್ರೆ ದರ್ಶನ್ ಫೋನ್ ನಂಬರನ್ನೇ ಪವಿತ್ರ ಗೌಡ ಬ್ಲಾಕ್ ಮಾಡಿದ್ದಿತ್ತು. 2 ದಿನಗಳಾದಮೇಲೆ ಪವಿತ್ರ ಗೌಡ, ಯು ಸ್ಪಾಯಿಲ್ಡ್ ಮೈ ಲೈಫ್, ಈಸ್ ದಿಸ್ ಹೌ ಯು ಟ್ರೀಟ್ ಯುವರ್ ವೈಫ್? ನೀನು ನನ್ನ ಜೀವನನ ಹಾಳು ಮಾಡಿಬಿಟ್ಟೆ, ನನ್ನ ಲೈಫ್ನೇ ನೀನು ಹಾಳು ಮಾಡಿಬಿಟ್ಟೆ. ಈಗ ಒಂದು ಹೆಂಡತಿಯನ್ನು ನಡೆಸ್ಕೊಳ್ಳುವಂಥ ರೀತಿ ದರ್ಶನ್ ಈ ಥರ ನನ್ನಪ್ಪ ನಡೆಸ್ಕೊಳ್ಳೋದು, ನೀನು ನನ್ನ ಜೀವನ ಹಾಳು ಮಾಡಿಬಿಟ್ಟಲ್ಲಪ್ಪ ನೀನು ಅಂತ ಕೂಡ ಈ ಕಡೆಯಿಂದ ಪವಿತ್ರ ಗೌಡ ಕಡೆಯಿಂದ ಮೆಸೇಜ್ ಹೋಗಿದೆ. ಯಾರಿಗೆ? ದರ್ಶನ್ಗೆ. ನಂಬರ್ 2 ದಿನ ಬ್ಲಾಕ್ ಆಗಿತ್ತು, ಮತ್ತೆ ಬ್ಲಾಕನ್ನು ಅನ್ಬ್ಲಾಕ್ ಮಾಡಿರ್ತಕ್ಕಂಥ ಮೆಸೇಜ್ಗಳಿವೆಲ್ಲ. ಪವಿತ್ರ ಗೌಡ ಮತ್ತೆ ಯು ಆರ್ ಗ್ರೇಟ್ ಬಿಡಪ್ಪ ನೀನು, ನನ್ನ ಹೆಂಡ್ತಿ ಅಂತ ಹೇಳಿಬಿಟ್ಟು ಚೆನ್ನಾಗಿ ನನ್ನ ನಡೆಸ್ಕೊಂಡೆ ನೀನು, ಸಖತ್ ಗ್ರೇಟಪ್ಪ ನೀನು ಅಂತ ಪವಿತ್ರ ಗೌಡ ಕಡೆಯಿಂದ ಮೆಸೇಜ್ ಹೋಗುತ್ತೆ. ಮತ್ತೆ ದರ್ಶನ್ ನಂಬರು ಅಲ್ಲಿ ಒಂದು ಕಡೆ ಬ್ಲಾಕ್ ಆಗುತ್ತೆ. ದರ್ಶನ್ ನಂಬರನ್ನು ಬ್ಲಾಕ್ ಆಗೋದು ಅಷ್ಟು ಒಂದು ವಿಚಾರ ಇಲ್ಲಿ ಬರುತ್ತೆ. ಇನ್ನೊಂದು ಕಡೆ ಇದೆಲ್ಲ ವಿಚಾರ ನಡೀತು ಒಂದು ಕಡೆ. ನೆಕ್ಸ್ಟ್ ನಾನು ವಿಷಯಕ್ಕೆ ಬರ್ತಾ ಇದ್ದೀನಿ.